ಜೈ ಹಿಂದ್ ಅಭ್ಯರ್ಥಿಗಳಿಗೆ SSC GD ಕಾನ್ಸ್ಟೇಬಲ್ ಅಂದರೆ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಈಗಾಗಲೇ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದರು. ಅದು 14/10/2024 ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿತ್ತು. ಈಗಾಗಲೇ ಅರ್ಜಿ ಸಲ್ಲಿಸುವಂಥ ದಿನಾಂಕ ಮುಕ್ತಾಯವಾಗಿದೆ. ಹಾಗಾದರೆ ಅಭ್ಯರ್ಥಿಗಳು ಇವತ್ತು ನಾನು ಹೇಳುವಂಥ ವಿಷಯ ಏನಪ್ಪ ಅಂದ್ರೆ SSC GD ಕಾನ್ಸ್ಟೇಬಲ್ ಒಳಗೆ ಏನೇನು ಬರ್ತಾವೆ ರೀ? BSF ಬರ್ತದೆ, CRPF ಬರ್ತದೆ, CISF ಬರ್ತದೆ, ಆಸಾಮ್ ರೈಫಲ್ ಬರ್ತದೆ, ಆಮೇಲೆ ITBP ಬರ್ತದೆ, ಆಮೇಲೆ SSF ಬರ್ತದೆ. ಈ ರೀತಿಯಾಗಿ ಹುದ್ದೆಗಳಿರ್ತಾವೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲ ಕ್ಯಾಟಗರಿ ವೈಸ ಹೊಡಿತಿರ್ತಾರೆ. ಇಲ್ಲಿ ಹೆಂಗಪ್ಪ ಅಂದ್ರೆ UR, ಜನರಲ್, OBC, SC, ST ಈ ರೀತಿಯಾಗಿ ಕ್ಯಾಟಗರಿ ವೈಸ ಲಾಸ್ಟ್ ಫೈನಲ್ ಮೆರಿಟನ್ನು ಮಾಡ್ತಾರೆ. ಹಾಗಾದರೆ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಹಾಗಾದರೆ ಎಷ್ಟು ಜನ ಅರ್ಜಿಯನ್ನು ಹಾಕಿದ್ದಾರೆ, ಈ ಸಲ ಕಟ್ಟಪ್ಪ ಎಷ್ಟಕ್ಕೆ ನಿಲ್ಬೋದು, ಆಮೇಲೆ ಈ ಹಿಂದೆ ಅಪ್ಲಿಕೇಶನ್ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ರು, ಎಷ್ಟು ಜನ ಅರ್ಜಿಯನ್ನು ಹಾಕಿದರು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ ನಿಮ್ಗೆ ಈಗಾಗಲೇ ಗೊತ್ತು ಏನಪ್ಪ ಅಂದ್ರೆ 2023-24ನೇ ಸಾಲಿಗೆ ಅರ್ಜಿಯನ್ನು ಕರೆದಿದ್ರು. ಆ ಸಂದರ್ಭದಲ್ಲಿ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಪಾಸ್ ಮಾಡಿ ಈಗ ಫಿಸಿಕಲ್ ಪ್ರಾರಂಭವಾಗಿವೆ. ಈಗೆಲ್ಲ ನಿಮ್ಗೆ ಗೊತ್ತು, ಈಗಾಗಲೇ ಸಾಕಷ್ಟು ಜನ ಫಿಸಿಕಲ್ದಲ್ಲಿ ಪಾಸ್ ಆಗಿದ್ದಾರೆ. ಅಲ್ಲಿ ಏನೇನು ಫಿಸಿಕಲ್ದಾಗ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಇಲ್ಲಿ 5 ಕಿಲೋಮೀಟರ್ ರನ್ನಿಂಗನ್ನು ತೆಗೆದುಕೊಳ್ತಾ ಇದ್ದಾರೆ, ಅದು ಪುರುಷ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟದ, ಅಂದರೆ ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟರ್ವನ್ನು ಓಡಿದರೆ ಮುಗಿತು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 1600 ಮೀಟರನ್ನು ಓಡಿದ್ರೆ ಅದು ಮುಗಿತದೆ. ಅದು ಟೈಮ್ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕು, ಈಗಾಗಲೇ ನಿಮ್ಗೆ ಗೊತ್ತು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಹೈಟ, ವೇಟ, ಚೆಸ್ಟ ಚೆಕ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಡಿಕಲವನ್ನು ಚೆಕ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹಿತ ಈಗ ನಡೀತಾ ಇದೆ. ಯಾರ್ದಪ್ಪ ಅಂದ್ರೆ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಈಗಾಗಲೇ ಪ್ರಾರಂಭವಾಗಿದೆ. ಹಾಗಾದರೆ 2024-25 ಈಗೇನು ಅರ್ಜಿ ಕರೆದಿದ್ರು, ಈಗ ಇದೇ ತಿಂಗಳ 14ನೇ ತಾರೀಕು ಆನ್ಲೈನ್ ಅರ್ಜಿ ಹಾಕುವ ಕೊನೆಯ ದಿನಾಂಕವಾಗಿತ್ತು. ಈಗಾಗಲೇ ಅರ್ಜಿ ಹಾಕೋದು ಮುಕ್ತಾಯವಾಗಿದೆ. ಅಭ್ಯರ್ಥಿಗಳೇ ನಿಮಗೆ ಪ್ರತಿಯೊಂದು ವಿಷಯ ಗೊತ್ತಿತ್ತಂದರೆ ನಾವು ಯಾವ ರೀತಿ ಓದಬೇಕು ಅಂತಕ್ಕಂಥ ಮಾಹಿತಿ ನಿಮ್ಗೆ ಗೊತ್ತಾಗ್ತದೆ. ಈಗಾಗಲೇ ನಿಮ್ಗೆ ಗೊತ್ತು ಏನಪ್ಪ ಅಂದ್ರೆ ಮೆಂಟಲ್ ಎಬಿಲಿಟಿ 20 ಕ್ವಶನ್ ಇರ್ತವೆ, ಅದೇ ರೀತಿಯಾಗಿ ಮ್ಯಾಥ್ಸ್ 20 ಕ್ವಶನ್ ಇರ್ತವೆ, ಅದೇ ರೀತಿಯಾಗಿ ಇಂಗ್ಲೀಷ್ ಗ್ರಾಮರ್ 20 ಕ್ವಶನ್ ಇರ್ತದೆ, ಅದೇ ರೀತಿಯಾಗಿ ಜನರಲ್ ನಾಲೆಜ್ 20 ಕ್ವಶನ್ ಇರ್ತದೆ. ಒಟ್ಟಾರೆಯಾಗಿ 80 ಪ್ರಶ್ನೆಗಳಿರ್ತವೆ. 80 ಪ್ರಶ್ನೆಗಳಿಗೆ ಮಾರ್ಕ್ಸ್ ಇಟ್ಟಿರ್ತದೆ ರೀ, 160 ಮಾರ್ಕ್ಸ್ ಇರ್ತದೆ. ಅಂದರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ಗಳಿರ್ತಾವೆ. ಇದು ನಿಮ್ಗೆ ಗೊತ್ತು ಅಭ್ಯರ್ಥಿಗಳೇ. ಹಾಗಾದರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದ್ರೆ ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ನಡೆಸ್ತಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನೀವು ಪಾಸ್ ಆದಮೇಲೆ ನೆಕ್ಸ್ಟ್ ಬರೋದು ಫಿಸಿಕಲ್ಲು, ಆಮೇಲೆ ಮೆಡಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತದೆ ಅಭ್ಯರ್ಥಿಗಳೇ. ಅದರ ಬಗ್ಗೆ ಈ ಹಿಂದೆ ಯಾವ ರೀತಿ ನಡೆದದ ಅಂತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ ಅಂದ್ರೆ ಮತ್ತು ಮುಂದೆ ಯಾವ ರೀತಿ ನಾವು ಓದಬೇಕು ಗೊತ್ತಾಗ್ತದೆ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತು ಏನಪ್ಪ ಅಂದ್ರೆ ಈಗ 2024-25ನೇ ಸಾಲಿಗೆ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ರಪ್ಪ ಅಂದ್ರೆ 39,481 ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ರು. ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಮಹಿಳೆಯರು ಹಾಕಿದ್ರಿ, ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು ಹಾಕಿದ್ರಿ. ಇನ್ನೊಂದು ವಿಶೇಷ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಈ ಹಿಂದೆ ಏನು ಮಾಡಿದಪ್ಪ ಅಂದ್ರೆ ಮೊದಲು ಹುದ್ದೆಗಳನ್ನ ಕರೆದ್ರು, ಆಮೇಲೆ ಮತ್ತೆ ಪ್ಲಸ್ ಮಾಡಿಕೊಂಡ್ರು. ಈ ಸಲನೂ ಸಹಿತ ಏನು 39,481 ಹುದ್ದೆಗಳದಾವಂದ್ರೆ ಇನ್ನು ನನ್ನ ಅಂದಾಜು ಏನಪ್ಪ ಅಂದ್ರೆ 10,000-15,000 ಹುದ್ದೆಗಳನ್ನ ಪ್ಲಸ್ ಮಾಡ್ಬೋದು, ಇದಕ್ಕೆ ಕೂಡಿಸ್ಬೋದು. ಅದು ಯಾವಾಗ ವೇಕೆನ್ಸಿ ಹೆಚ್ಚು ಮಾಡ್ತಾರಂದ್ರೆ ನೀವು ಪರೀಕ್ಷೆಯನ್ನು ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರೆದ ಮೇಲೆ ವೇಕೆನ್ಸಿ ಎಷ್ಟು ಹೆಚ್ಚು ಮಾಡಿದೀವಿ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾರೆ. ಈ ಹಿಂದೆ ಸಹಿತ ಅದೇ ರೀತಿಯಾಗಿ ನಡೆದ ಅಭ್ಯರ್ಥಿಗಳೇ, ಇದು ನಿಮ್ಗೆ ಗೊತ್ತಿರಲಿ ಅಭ್ಯರ್ಥಿಗಳೇ. ಹಾಗಾದರೆ ನಾವು ಎಲ್ಲಿಂದ ನೋಡ್ಕೊತ ಬರೋಣಪ್ಪ ಅಂದರೆ 2018ರಿಂದ ಇಲ್ಲಿ ತನಕ ನೋಡ್ಕೊತ ಬರೋಣ. ನಿಮ್ಗೆಲ್ಲರಿಗೂ ಗೊತ್ತಿರಲಿ 2018ರಲ್ಲಿ 60,210 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ರು. ಆ ಟೈಮ್ದಾಗ ಅಪ್ಲಿಕೇಶನ್ ಎಷ್ಟು ಹೋದಪ್ಪ ಅಂದ್ರೆ 52,20,336 ಅರ್ಜಿಯನ್ನು ಅಭ್ಯರ್ಥಿಗಳು ಹಾಕಿದರು. ಇಲ್ಲಿ ನೀವು ನೋಡ್ಬೋದು ಈಗ ಏನಪ್ಪ ಅಂದ್ರೆ 60,210ಕ್ಕೆ 52,20,336 ಅರ್ಜಿ ಹೋಗ್ಯಾವಪ್ಪ ಅಂದ್ರೆ ಒಂದು ಹುದ್ದೆಗೆ ಎಷ್ಟು ಕಾಂಪಿಟೇಷನ್ ಆಗ್ತದೆ, ಎಷ್ಟು ಹುದ್ದೆಗಳು ಬರ್ತಾವೆ ಅಂತಕ್ಕಂಥದ್ದನ್ನು ನೀವೇ ಲೆಕ್ಕ ತೆಗೆದು ನೋಡ್ಬೋದು ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ ಅಲ್ಲಿ 2020ಕ್ಕೆ ಕರೋನಾ ಬಂತು. ಕರೋನಾ ಬಂದ ಸಂಬಂಧ ಅಲ್ಲಿ SSC GD ಕಾಲ್ಫಾರ್ಮ್ ಆಗಲಿಲ್ಲ. ನೆಕ್ಸ್ಟ್ ಯಾವಾಗ ಕಾಲ್ಫಾರ್ಮ್ ಮಾಡಿರಪ್ಪ ಅಂದ್ರೆ 2021ಕ್ಕೆ ಕಾಲ್ಫಾರ್ಮ್ ಮಾಡಿರು. ಅಲ್ಲಿ ಎಷ್ಟು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದ್ರಪ್ಪ ಅಂದ್ರೆ
25,271 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ರು. ಆ ಸಮಯದಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಒಟ್ಟು ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ರಪ್ಪ ಅಂದ್ರೆ 71,74,580 ಅಭ್ಯರ್ಥಿಗಳು ಅಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದರು. ಇದು ಯಾವಾಗಪ್ಪ ಅಂದ್ರೆ 2021. ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿಂದ 2021ರಿಂದ ನೆಕ್ಸ್ಟ್ ಕಾಲ್ಫಾರ್ಮ್ ಯಾವಾಗ ಮಾಡಿರಪ್ಪ ಅಂದ್ರೆ 2022-23ನೇ ಸಾಲಿನಾಗೂ ಸಹಿತ ಕಾಲ್ಫಾರ್ಮ್ ಮಾಡಿರು. ಎಷ್ಟು ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿರಪ್ಪ ಅಂದ್ರೆ 50,187 ಹುದ್ದೆಗಳಿಗೆ ಅಲ್ಲಿ ಕಾಲ್ಫಾರ್ಮನ್ನು ಮಾಡಿದರು. ಆವಾಗ 2022-23ನೇ ಸಾಲಿನಾಗೂ ಸಹಿತ ಅರ್ಜಿ ಎಷ್ಟು ಹಾಕಿರಪ್ಪ ಅಂದ್ರೆ 54,01,593 ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದರು. ಅದೇ ರೀತಿಯಾಗಿ 2023-24ರಲ್ಲಿ ಎಷ್ಟು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದ್ರಪ್ಪ ಅಂದ್ರೆ 46,617 ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಕರೆದರು. ಆ ಸಮಯದಲ್ಲಿ ಎಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿರಪ್ಪ ಅಂದ್ರೆ 47,45,501 ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದರು. ಇದು 2023-24ನೇ ಸಾಲಿನಲ್ಲಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ 2024-25ನೇ ಸಾಲಿನಲ್ಲಿ ಈಗ ಎಷ್ಟು ಆನ್ಲೈನ್ ಹುದ್ದೆಗಳಿಗೆ ಅರ್ಜಿ ಕರೆದಾರಂದ್ರೆ 39,481 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನೂ ನಿಖರವಾಗಿ ಎಷ್ಟು ಅಪ್ಲಿಕೇಶನ್ ಹೋಗ್ಯಾವ ಮಾಹಿತಿ ಬಂದಿಲ್ಲ. ಅದು ಯಾವಾಗ ನಮ್ಗೆ ಗೊತ್ತಾಗ್ತದಪ್ಪ ಅಂದ್ರೆ ಎಲ್ಲರೂ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬರೀಲಿಕ್ಕೆ ಏನು ಹೋಗ್ತಾರೆ ಆವಾಗ ಎಷ್ಟು ಅಪ್ಲಿಕೇಶನ್ ಬಂದವು ಅಂತಕ್ಕಂಥ ಮಾಹಿತಿ ಆವಾಗ ನಿಖರವಾಗಿ ಗೊತ್ತಾಗ್ತದೆ. ನಮ್ಮ ಅಂದಾಜು ಹಿಂದಿನ ಎವರೇಜನ್ನು ತೆಗೆದು ನೋಡ್ರೆ ಸುಮಾರು ಒಂದು 48 ಲಕ್ಷ ತನ ಈ ವರ್ಷ ಅರ್ಜಿ ಹೋಗ್ಯಾವ. ಅಭ್ಯರ್ಥಿಗಳೇ ಹುದ್ದೆಗಳು ಎಷ್ಟು ಅದಾವಪ್ಪ ಅಂದ್ರೆ 39,481 ಹುದ್ದೆಗಳಿದಾವೆ. ಅಭ್ಯರ್ಥಿಗಳೇ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ನಿಮ್ಗೆ ನಿಯರೆಸ್ಟ್ ಎಷ್ಟು ಅದಾವಪ್ಪ ಅಂದ್ರೆ ಈ ಸದ್ಯ 1,000 ಹುದ್ದೆಗಳಿದಾವೆ. ಪುರುಷ ಮಹಿಳಾ ಅಭ್ಯರ್ಥಿಗಳು ಕೂಡಿ 1,000 ಹುದ್ದೆಗಳಿದಾವೆ. ನೀವು ಯಾವ ರೀತಿ ಫೈಟ್ ಮಾಡ್ಬೇಕಂದ್ರೆ ಭಾಳ ಫೈಟ್ ಮಾಡ್ಬೇಕ್ರಿ, ಅಂದ್ರೆ ಸಕ್ಸಸ್ ಆಗ್ತದೆ. ಇನ್ನೂ ಹೆಚ್ಚಾಗ್ಬೋದು, ಇನ್ನೂ 10,000-15,000 ಹುದ್ದೆಗಳು ಹೆಚ್ಚಾಗ್ಬೋದು. ಅಂದರೆ ಟೋಟಲ್ ಆಲ್ ಇಂಡಿಯಾ ಹೆಚ್ಚು ಮಾಡ್ತಾರೆ ರೀ, ಕರ್ನಾಟಕ ಅಲ್ಲ, ಆಲ್ ಇಂಡಿಯಾ ಮಾಡಿದಾಗ ಕರ್ನಾಟಕವು ವೇಕೆನ್ಸಿ ಹೆಚ್ಚು ಬರ್ತಾವೆ. ಆದರೂ ಸಹಿತ ಅವು ಎಷ್ಟೋ ಹುದ್ದೆ ಇದ್ದರೂ ಸಹಿತ ಅದರಲ್ಲಿ ನಾನು ಒಬ್ಬ ಆಗಬೇಕು ಅಂಥೇಳಿ ನೀವು ತಯಾರಾಗಬೇಕಾಗ್ತದೆ. ಹಾಗಾದರೆ ನಿಮ್ಗೇನಪ್ಪ ಅಂದ್ರೆ 13 ಭಾಷೆಯಲ್ಲಿ ಪರೀಕ್ಷೆ ಅದಾವೆ. ನಿಮ್ಗೆಲ್ಲರಿಗೂ ಗೊತ್ತೀಗ 13 ಭಾಷೆಯಲ್ಲಿ ಪರೀಕ್ಷೆ ಇರುವುದರಿಂದ ಅದರಲ್ಲಿಯೂ ಕರ್ನಾಟಕದವರಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೀತಕ್ಕಂಥ ಅವಕಾಶ ಅದ. ಆದ್ದರಿಂದ ಅಭ್ಯರ್ಥಿಗಳೇ ಮೆರಿಟ್ ಹಾಯ್ ಹೋಗ್ತದೆ. 13 ಭಾಷೆಯೊಳಗೆ ಹೊಂಟದ, ಎಲ್ಲ ರಾಜ್ಯದವರಿಗೆ ಎಲ್ಲ ಭಾಷೆಯಲ್ಲಿ ಬರೀತಕ್ಕಂಥ ಅವಕಾಶ ಸಿಕ್ಕದ. ಆದ್ದರಿಂದ ಮೆರಿಟ್ ಹಾಯ್ ಹೋಗುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಆದ್ದರಿಂದ ಅಭ್ಯರ್ಥಿಗಳು ನೀವು ಹೆಚ್ಚಿನ ಅಂದ್ರೆ ನನ್ನ ಅಂದಾಜು ನೋಡಿರಿ 80 ಕ್ವಶನ್ಗೆ 160 ಮಾರ್ಕ್ಸ್ ಅದ. ನೀವು ಈ ಸಲ ನೀವು 100ಕ್ಕೆ 100 ಗ್ಯಾರಂಟಿ ಹಾಕಣಪ್ಪ ಅಂದ್ರೆ 160 ಮಾರ್ಕ್ಸಿಗೆ 100ರಿಂದ 110 ಮಾರ್ಕ್ಸ್ ತೊಗೋಬೇಕ್ರಿ. ಅಂದ್ರೆ ನೀವು 100ಕ್ಕೆ 100 ಗ್ಯಾರಂಟಿಯಾಗಿ ಪಾಸ್ ಹಾಕಿರಿ. ಹಾಗಾದರೆ ಇನ್ನೂ ಜನವರಿ ಕೊನೆ ವಾರ ಅಥವಾ ಫೆಬ್ರವರಿ ಮೊದಲನೇ ವಾರದಾಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೀತಾವೆ. ಇನ್ನೂ ಕರೆಕ್ಟಾಗಿ 3 ತಿಂಗಳು ನಿಮ್ಗೆ ಟೈಮ್ ಅದ. 3 ತಿಂಗಳಲ್ಲಿ ನೀವು ಕರೆಕ್ಟಾಗಿ ಪ್ರಯತ್ನ ಮಾಡಿದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ಪಾಸ್ ಹಾಕಿರಿ ಅಭ್ಯರ್ಥಿಗಳೇ. ಆದರೆ ನೀವು ನಿರಂತರವಾಗಿ ಸ್ಟಡಿಯನ್ನು ಮಾಡ್ತಾ ಇರಬೇಕು, ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಕಂಟಿನ್ಯೂ ಆಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ನಾನು SSC GD ಪರೀಕ್ಷೆ ಬರಿತಾ ಇದ್ದೀನಿ, ಆಮೇಲೆ ಫಿಸಿಕಲ್ಗೆ ಹೋಗ್ತಾ ಇದ್ದೀನಿ ಮೈಂಡ್ನಲ್ಲಿ ಇಟ್ಕೊಂಡು ನೀವು ಸ್ಟಡಿ ಮಾಡ್ತಾ ಇದ್ದೀರಿ ಅಂದರೆ 100ಕ್ಕೆ 100 ಗ್ಯಾರಂಟಿಯಾಗಿ ಅಭ್ಯರ್ಥಿಗಳಿಗೆ ಪಾಸ್ ಹಾಕಿರಿ. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿಯಿರಿ. ಈ ವಿಡಿಯೋನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF,
ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.